ವಿಧಾನಸೌಧ, ಹೈಕೋರ್ಟ್, ಕಬ್ಬನ್ ಪಾರ್ಕ್, ಚಿನ್ನಸ್ವಾಮಿ ಸ್ಟೇಡಿಯಂ ಅಂಬಾರಿ ಬಸ್ಗಳು ಪ್ರತಿ ಗಂಟೆಗೊಮ್ಮೆ ಬೆಂಗಳೂರಿನ ಹೃದಯ ಭಾಗವನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಕಳೆದ 3 ತಿಂಗಳಿಂದ ಅಂಬಾರಿ ಬಸ್ಗಳು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾವೆ. 180 ರೂಪಾಯಿಯನ್ನು ಕೊಟ್ಟರೆ ಸಾಕು, ಅಂಬಾರಿ ಬಸ್ನಲ್ಲಿ ಬೆಂಗಳೂರಿನ ಹೃದಯ ಭಾಗವನ್ನು ನೀವು ನೋಡ್ಬೋದು. ಬೇರೆ ಬೇರೆ ಕಡೆಯಿಂದ ಬರುವಂಥ ಪ್ರವಾಸಿಗರಿಗೆ ಬೆಂಗಳೂರಿನ ದರ್ಶನವನ್ನು ಮಾಡಿಸುವಂಥ ಪ್ರಯತ್ನವನ್ನು ಅಂಬಾರಿ ಬಸ್ಗಳು ಮಾಡ್ತಾ ಇದ್ದಾವೆ. ಕಳೆದ 3 ತಿಂಗಳಿಂದ ಈ ಅಂಬಾರಿ ಬಸ್ಗಳು ಬೆಂಗಳೂರಿನಲ್ಲಿ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾವೆ. ಬಹಳ ಉತ್ತಮವಾದ ರೆಸ್ಪಾನ್ಸ್ ಇದೆ. ಪ್ರವಾಸೋದ್ಯಮ ಇಲಾಖೆಯಿಂದ ಈ ಬಸ್ಗಳನ್ನು ಕಳೆದ 3 ತಿಂಗಳಿಂದ ಬಿಟ್ಟಿದ್ದಾರೆ. ಪ್ರತಿ ಗಂಟೆಗೊಮ್ಮೆ ಈ ಬಸ್ಗಳು ಓಡಾಡುತ್ತೆ. ವೀಕೆಂಡ್ನಲ್ಲಿ ಪ್ರತಿ ಅರ್ಧ ಗಂಟೆಗೊಮ್ಮೆ ಬಸ್ಗಳು ಓಡಾಡುತ್ತೆ. ಬೆಂಗಳೂರಿನ ದರ್ಶನವನ್ನು ಹೇಗೆ ಮಾಡಿಸುತ್ತೆ, ಬೆಂಗಳೂರಿನ ಬಸ್ಗಳು ಹೇಗಿದೆ ಅನ್ನೋದನ್ನು, ಅಂಬಾರಿ ಬಸ್ಗಳ ದರ್ಶನವನ್ನು ನಿಮಗೆ ಮಾಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಬೆಂಗಳೂರಿನ ಹೃದಯ ಭಾಗವನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಬೆಂಗಳೂರಿನ ನಿವಾಸಿಗಳಿಗೆ ಅಥವಾ ಬೆಂಗಳೂರಿಗೆ ಬರುವಂಥವರಿಗೆ, ಪ್ರವಾಸಿಗಳಿಗೆ ತೋರಿಸಬೇಕು ಅನ್ನೋ ಉದ್ದೇಶದಿಂದ ಈ ಬಸ್ಗಳನ್ನು ಡಿಸೈನ್ ಮಾಡಲಾಗಿದೆ. ಈ ಬಸ್ಗಳನ್ನ ರೂಫ್ ಟಾಪ್ ಮೇಲೆ ಕೂಡ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಈಗ ನೀವು ಸೀಟ್ಗಳನ್ನು ನೋಡ್ಬೋದು, ಎಷ್ಟು ಲಕ್ಸುರಿ ಆಗಿದೆ ಮತ್ತು ಅತ್ಯಂತ ಆರಾಮದಾಯಕವಾಗಿ ಈ ಪ್ರಯಾಣವನ್ನು ಮಾಡ್ಬೋದು. ಬೆಂಗಳೂರಿನಲ್ಲಿ ಈ ರೀತಿಯ ಅಂಬಾರಿ ಬಸ್ಗಳನ್ನು ಈಗ ಕಳೆದ 3 ತಿಂಗಳ ಹಿಂದೆ ಬಿಟ್ಟಿದ್ದಾರೆ. ಪ್ರವಾಸೋದ್ಯಮ ಇಲಾಖೆ ಬೆಂಗಳೂರಿನ ಪ್ರಮುಖ ಭಾಗಗಳನ್ನು ತೋರಿಸಬೇಕು, ಜನರಿಗೆ ಇದರ ದರ್ಶನವನ್ನು ಮಾಡಿಸಬೇಕು ಅನ್ನುವ ಕಾರಣಕ್ಕಾಗಿಯೇ ಈ ಅಂಬಾರಿ ಬಸ್ಗಳು ತಯಾರಾಗಿವೆ. ಸುಸಜ್ಜಿತವಾದ ಬಸ್ ವ್ಯವಸ್ಥೆ, AC ಎಲ್ಲದೂ ಕೂಡ ಇದೆ. ಇದು ಪ್ರತಿ 1 ಗಂಟೆಗೊಮ್ಮೆ ಈ ಬಸ್ಗಳು ಹೊರಡುತ್ತೆ ವೀಕ್ ಡೇಸಲ್ಲಿ. ಅಂದರೆ ಗಮನಿಸಿ ವೀಕ್ಷಕರೇ, ಪ್ರತಿ 1 ಗಂಟೆಗೊಮ್ಮೆ ವೀಕ್ ಡೇಸಲ್ಲಿ ಬೆಂಗಳೂರಿನ ಪ್ರಮುಖ ಭಾಗಗಳನ್ನು ಈ ಬಸ್ಗಳು ನಿಮಗೆ ದರ್ಶನ ಮಾಡಿಸುತ್ತೆ, ನಿಮಗೆ ತೋರಿಸುತ್ತೆ. ಇನ್ನು ವೀಕೆಂಡಲ್ಲಂತೂ ತುಂಬ ರಶ್ಶು, ಬಸ್ಗಳಲ್ಲಿ ಜಾಗನೇ ಇರಲ್ಲ. ಆನ್ಲೈನ್ ಬುಕ್ಕಿಂಗ್ ಇದ್ರೂ ಕೂಡ ಮೊದಲೇ ಟಿಕೆಟ್ ಬುಕ್ ಆಗಿರುತ್ತೆ. 180 ರೂಪಾಯಿ ಟಿಕೆಟ್ ಆಗಿರೋದ್ರಿಂದ ಜನರಿಗೂ ಕೂಡ ಇದನ್ನು ಬರೆಸೋದು ಅಷ್ಟೇನು ಕಷ್ಟ ಆಗಲ್ಲ. ಆ ದೃಷ್ಟಿಯಿಂದನೇ ಬೆಂಗಳೂರಿನ ಪ್ರಮುಖ ಭಾಗಗಳಾದ ಕಬ್ಬನ್ ಪಾರ್ಕ್, ವಿಧಾನಸೌಧ, ಲಾಲ್ಬಾಗ್, GBA ಆಫೀಸ್ ಮತ್ತು ಪಾರ್ಕ್ಗಳು, ಹೀಗೆ ಪ್ರಮುಖ ಭಾಗಗಳನ್ನು ಈ ಬಸ್ಗಳು ನಿಮಗೆ ತೋರಿಸುತ್ತೆ. ಈ ಉದ್ಯಾನ ನಗರಿಯಲ್ಲಿ ತಿರುಗಬೇಕಾದ್ರೆ ಬೆಂಗಳೂರಿನ ಅಂಬಾರಿ ಬಸ್ಗಳಲ್ಲಿ ರೂಫ್ ಟಾಪ್ ಮೇಲೆ ಕೂರೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ನೀವು ಗಾಳಿಯಲ್ಲಿ ಆರಾಮವಾಗಿ ಎಂಜಾಯ್ ಮಾಡ್ಬೋದು. ಬೆಂಗಳೂರಿನ ಬೇರೆ ಬೇರೆ ಭಾಗಗಳನ್ನು ನೋಡ್ತಾ ಹೋಗ್ಬೋದು. ಎಲ್ಲೆಲ್ಲಿ ಏನಿದೆ ಅನ್ನೋದನ್ನು ಗಮನಿಸ್ಬೋದು. ಸೀಟ್ಗಳನ್ನು ಕೂಡ ಗಮನಿಸಿದಿರಿ. ಮಳೆ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಆರಾಮಾಗಿ ಇಲ್ಲಿ ಬಂದು ಕೂತ್ಕೋಬೋದು. ಒಂದು ವೇಳೆ ಮಳೆ ಬಂತು ಅಂದರೆ ಕೆಳಗೆ ಕೂಡ ಕೂರ್ಬೋದು. ಪ್ರವಾಸೋದ್ಯಮ ಇಲಾಖೆ ಪ್ರತಿ ಗಂಟೆಗೊಮ್ಮೆ ವೀಕ್ ಡೇಸಲ್ಲಿ ಈ ಬಸ್ಸನ್ನು ಹೊರಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಅಂಬಾರಿ ಬಸ್ಗಳು ಅತ್ಯಂತ ಸುಂದರವಾಗೂ ಇದ್ದಾವೆ. ಬಸ್ಗಳು ನೋಡೋದಕ್ಕೆ, ಕೂರೋದಕ್ಕೂ ಸುಂದರವಾದ ಉತ್ತಮವಾದ ಸೀಟ್ಗಳನ್ನು ತಯಾರು ಮಾಡಿದ್ದಾರೆ. ಪ್ರತಿ ಗಂಟೆಗೊಮ್ಮೆ ಬಸ್ಗಳು ಹೊರಡುತ್ತೆ. ವೀಕೆಂಡಲ್ಲಿ ಪ್ರತಿ ಅರ್ಧ ಗಂಟೆಗೊಮ್ಮೆ ಬಸ್ಗಳು ಹೊರಡುತ್ತೆ. ಆನ್ಲೈನ್ನಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. 180 ರೂಪಾಯಿ ಟಿಕೆಟ್ ಇರುತ್ತೆ. ನೀವು ಆನ್ಲೈನ್ ಬುಕ್ಕಿಂಗ್ ಕೂಡ ಮಾಡ್ಬೋದು. ವೀಕೆಂಡಲ್ಲಿ ಆನ್ಲೈನ್ ಬುಕ್ಕಿಂಗ್ಗೆ ಜಾಸ್ತಿ ತುಂಬಿರುತ್ತೆ. ಇನ್ನು ವೀಕ್ ಡೇಸಲ್ಲಿ ನೀವು ಆಫ್ಲೈನಲ್ಲೂ ಕೂಡ ಟಿಕೆಟ್ ಸಿಗುತ್ತೆ. ಪ್ರತಿ ಗಂಟೆಗೊಮ್ಮೆ ಹೊರಡೋದ್ರಿಂದ ಈ ಬಸ್ಗಳು ಇಲ್ಲಿ ಬಂದು ಇಲ್ಲೇ ಟಿಕೆಟನ್ನು ಪಡಿಬಹುದು. ಪ್ರವಾಸೋದ್ಯಮ ಇಲಾಖೆಯಿಂದ ಈ ಬಸ್ HK ಪಾಟೀಲ್ರು ಪ್ರವಾಸೋದ್ಯಮ ಸಚಿವರಾಗಿದ್ದಾಗ ಮಾಡಿದಂಥ ಕೆಲಸ ಇದು. ಬೆಂಗಳೂರಿನ ಪ್ರವಾಸಿಗಳು ಈಗ ನೋಡಿ ಇಲ್ಲೊಂದು ಕಡೆ ಬಂದು ನಿಂತಿದ್ದಾರೆ ಬಸ್ಗಳಲ್ಲಿ ಹೋಗೋದಕ್ಕೆ. ನನ್ನ ಕ್ಯಾಮ್ರಾಮನ್ ನಿಮಗೆ ಅದನ್ನು ಫ್ಯಾನ್ ಮಾಡಿ ತೋರಿಸ್ತಾರೆ. ಬೇರೆ ಬೇರೆ ಕಡೆ ಭಾಗಗಳಿಂದ ಬಂದಂಥವ್ರು ಬೆಂಗಳೂರಿಗೂ ಕೂಡ ಬೆಂಗಳೂರಿನ ವಿವಿಧ ಭಾಗಗಳನ್ನು ಇದು ನೋಡ್ಬೋದು ನೀವು ಇಲ್ಲಿಂದ. ಪ್ರವಾಸಿಗರು ಭಾಳ ಬೇರೆ ಬೇರೆ ಕಡೆಯಿಂದ ಬೆಂಗಳೂರಿಗೆ ಬಂದಂಥವ್ರು ಈ ಬಸ್ಗಳ ಮೂಲಕ ಬೆಂಗಳೂರಿನ ಹೃದಯ ಭಾಗವನ್ನು ನೋಡುವಂಥ ಪ್ರಯತ್ನ. ಕೇವಲ 1-1.5 ಗಂಟೆಯಲ್ಲಿ ಕಬ್ಬನ್ ಪಾರ್ಕ್, ಲಾಲ್ಬಾಗ್, ವಿಧಾನಸೌಧ, ಚಿನ್ನಸ್ವಾಮಿ ಸ್ಟೇಡಿಯಂ, ವಿಶ್ವೇಶ್ವರಯ್ಯ ಮ್ಯೂಸಿಯಂ, ಹೀಗೆ ಹಲವು ಭಾಗಗಳನ್ನು ತೋರಿಸುವಂಥ ಪ್ರಯತ್ನ ಈ ಬಸ್ಸಲ್ಲಾಗುತ್ತೆ. ಕೇವಲ 180 ರೂಪಾಯಿ ಟಿಕೆಟ್ ಇರುತ್ತೆ ಅಂತ ಹೇಳಿದೆ. ನೀವು ಒಂದು ಆಟೋದಲ್ಲಿ ಹೋದರೂ ಕೂಡ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋದಕ್ಕೆ 100, 150, 180 ರೂಪಾಯಿ ಆಗಿಬಿಡುತ್ತೆ. ಇನ್ನು ಟೌನ್ ಹಾಲ್ ಮುಂಭಾಗದಿಂದ ನೀವೇನು ದೃಶ್ಯವನ್ನು ಈಗ ನೋಡ್ತಾ ಇದ್ದೀರಿ, ಟೌನ್ ಹಾಲ್ ಮುಂಭಾಗದಲ್ಲಿ ಈ ಬಸ್ಗಳು ಬಂದು ನಿಂತಿರುತ್ತೆ. ಟೌನ್ ಹಾಲನ್ನು ಕೂಡ ನೋಡಿ ಪ್ರವಾಸಿಗರು ಪಟ್ಟಣಚಟ್ಟಿ ಪುರಭವನ ಅಂತ ಏನು ಕರೀತಾರೆ, ಇದನ್ನು ಟೌನ್ ಹಾಲ್ ಅಂತ ಫೇಮಸ್ಸು, ಇಲ್ಲಿಂದ ಈ ಬಸ್ಗಳು ಹೊರಡುತ್ತೆ. ಈಗ ಸದ್ಯ KJ ಜಾರ್ಜ್ ಅವರು ಪ್ರವಾಸೋದ್ಯಮ ಸಚಿವರಾಗಿದ್ದಾರೆ. ಅಂದರೆ ಮುಂದೆ ಬೇರೆಯವರು ಆಗ್ಬೋದು. ಈಗ ಸದ್ಯದಲ್ಲೇ ಕ್ಯಾಬಿನೆಟ್ ವಿಸ್ತರಣೆ ಕೂಡ ಇದೆ. ಈ ಬಸ್ಗಳ ಸೀಟ್ ಅತ್ಯಂತ ಕೂರೋದಕ್ಕೂ ಕೂಡ ಚೆನ್ನಾಗಿದೆ. ನಾನು ಕೂತು ಕೂಡ ತೋರಿಸ್ತೀನಿ ನಿಮಗೆ ಇದನ್ನು. ಇಬ್ಬರು ಕೂರೋದಕ್ಕೆ ವ್ಯವಸ್ಥೆ ಆಗುತ್ತೆ ಇಲ್ಲಿ ಆರಾಮಾಗಿ. ಬೆಂಗಳೂರಿನ ನಗರ ಈಗ ನೋಡ್ಬೋದು ದೃಶ್ಯಾವಳಿಗಳಲ್ಲಿ. ಈ ಕಡೆ ಎಲ್ಲವನ್ನೂ ಕೂಡ ನೋಡ್ಬೋದು. ಗಾಳಿಯನ್ನು ಸವಿತಾ ಬೆಂಗಳೂರನ್ನು ಉದ್ಯಾನ ನಗರಿ ಅಂತ ಕರೀತಾರೆ. ಉದ್ಯಾನ ನಗರಿಯ ಹವಾಮಾನವನ್ನು ವೀಕ್ಷಿಸ್ತಾ ಈ ಬಸ್ಗಳ ಮೂಲಕ ನೀವು ಸಂಚಾರವನ್ನು ಮಾಡ್ಬೋದು. ವೀಕೆಂಡಲ್ಲಿ ಹೋಗಬೇಕು ಅಂದರೆ ಸ್ವಲ್ಪ ಕಷ್ಟ, ಯಾಕೆಂದರೆ ಫುಲ್ ರಶ್ ಆಗಿರುತ್ತೆ. ನೀವು ಮೊದಲೇ ಆನ್ಲೈನ್ ಟಿಕೆಟ್ ಬುಕ್ಕಿಂಗನ್ನು ಮಾಡ್ಕೊಂಡಿರಬೇಕು. ಒಂದು ವೇಳೆ ಆಫ್ಲೈನ್ಗಳಲ್ಲಿ ಟಿಕೆಟ್ ಸಿಗೋದು ನಿಮಗೆ ಬಹುತೇಕ ಕಷ್ಟ ಆಗ್ಬೋದು. ಕಳೆದ 3 ತಿಂಗಳಿಂದ
ಅತ್ಯಂತ ಸಮಯಕ್ಕೆ ಸರಿಯಾಗಿ ಮತ್ತು ಅತಿ ಹೆಚ್ಚು ಪ್ರವಾಸಿಗರನ್ನು ಕೂಡ ಈ ಅಂಬಾರಿ ಬಸ್ಗಳು ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಾ ಇದ್ದಾವೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ಜಗದೀಶ್, ಸುಮನ್ ಟಿವಿ ಬೆಂಗಳೂರು.